ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಅಂಬಟ್ಟಿ ಬಳಿ 2 ವಾಹನಗಳ ನಡುವೆ ಅವಘಡ ಸಂಭವಿಸಿದೆ. ವಿರಾಜಪೇಟೆಯ ಬಾಳುಗೋಡು ಗ್ರಾಮದಲ್ಲಿ ಕೆರೆ ನೀರು ಜಾಸ್ತಿಯಾಗಿ ಪೆಟ್ರೋಲ್ ಬಂಕ್ನ ತಡೆಗೋಡೆ ಕುಸಿದು ಹೋಗಿರುವ ಬೆನ್ನಲ್ಲೇ ಅಂದಾಜು 3 ಲಕ್ಷ ರೂಪಾಯಿ ನಷ್ಟವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗಿರುವ ಬೆನ್ನಲ್ಲೇ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, LKG ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು UKG ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಅಂಬಟ್ಟಿ ಬಳಿ 2 ವಾಹನಗಳ ನಡುವೆ ಅವಘಡ ಸಂಭವಿಸಿದೆ. ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಅಂಬಟ್ಟಿ ಬಳಿ 2 ವಾಹನಗಳು ಅವಘಡ. ಸಾಲುಗಟ್ಟಿನಿಂದ ವಾಹನಗಳು. ಇಂದು ಬೆಳಗ್ಗೆ 8 ಗಂಟೆಗೆ ನಡೆದ ಅವಘಡದಿಂದಾಗಿ ಅನೇಕ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಸರಿಯಾದ ಸಮಯಕ್ಕೆ ತಲುಪದೆ ಇಕ್ಕಟ್ಟಿನಲ್ಲಿ ಸಿಲುಕಿದರು. ಶಾಲಾ ವಾಹನಗಳ ಸುತ್ತಿ ಬಳಸಿ ಕೆಲವರು ಬಿಟ್ಟಂಗಲ ಬಾಳುಗೋಡು ಮಾರ್ಗವಾಗಿ ವಿರಾಜಪೇಟೆಗೆ ಬಂದರೆ ಮತ್ತೆ ಕೆಲವು ವಾಹನಗಳು ಆತೂರು ಅಮ್ಮತ್ತಿ ಮಾರ್ಗವಾಗಿ ವಿರಾಜಪೇಟೆ ತಲುಪಿದವು. 3 ಗಂಟೆಗಳ ಕಾಲ ಕೆಲವರು ಅಲ್ಲೇ ಸಾಲಿನಲ್ಲಿ ನಿಂತು ಕುಳಿತು ಸಮಯ ಕಳೆಯುವಂತಾಯಿತು. ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಹಾಗೂ ಸಾರ್ವಜನಿಕರು ಸೇರಿ 2 ವಾಹನಗಳನ್ನು ಬದಿಗೆ ಸರಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಸರಿಯಾದ ಸಮಯಕ್ಕೆ ತಲುಪದ ಅನೇಕರು ಇಂದು ರಜೆ ಹಾಕುವಂತಾಯಿತು. ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಮಾಡದ ಜಿಲ್ಲಾಡಳಿತ ಕಳೆದ 3 ದಿನಗಳಿಂದ ಅತಿಯಾಗಿ ಮಳೆ ಬೀಳುತ್ತಿದೆ. ಮರಗಳು ರಸ್ತೆಗೆ ಅಡ್ಡಲಾಗಿ ಬೀಳುತ್ತಿದೆ. ಸಣ್ಣ ಪುಟ್ಟ ಕೆರೆಗಳು ತುಂಬಿ ಮುಖ್ಯ ರಸ್ತೆಗಳ ಮೇಲೆ ಹರಿಯುತ್ತಿದೆ. ಅನೇಕ ಕಡೆ ವರುಣನ ಆರ್ಭಟದಿಂದ ಮನೆಯ ಮತ್ತು ಕಟ್ಟಡದ ತಡೆಗೋಡೆ ಕುಸಿಯುತ್ತಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಮಾಡುತ್ತಿಲ್ಲ. ಮುಂದೆ ಬರುವ ಅನಾಹುತಗಳಿಗೆ ಜಿಲ್ಲಾಡಳಿತ ಕಾರಣವಾಗಬಹುದು. ಜಿಲ್ಲಾಡಳಿತ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕಾರ್ಕಳದಲ್ಲಿ ವಿಕಾಸ ಸೇವಾ ಸಂಸ್ಥೆಯ ವತಿಯಿಂದ ಕಾರ್ಕಳ ವಿಕಾಸ ಕಚೇರಿಯಲ್ಲಿ ವಿಕಾಸ ಉದ್ಯೋಗ ಸೇತು ಓರಿಯೆಂಟೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಚಿಕ್ಕ ಅವಕಾಶಗಳನ್ನು ಶ್ರದ್ಧೆ, ಪ್ರಾಮಾಣಿಕತೆಯಿಂದ ನಿಭಾಯಿಸಿದಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಶಾಸಕ ಸುನಿಲ್ ಕುಮಾರ್ ಹೇಳಿದರು. ವಿಕಾಸ ಸೇವಾ ಸಂಸ್ಥೆ ವತಿಯಿಂದ ಕಾರ್ಕಳದ ವಿಕಾಸ ಕಚೇರಿಯಲ್ಲಿ ಆಯೋಜಿಸಿದ್ದ ವಿಕಾಸ ಉದ್ಯೋಗ ಸೇತು ಉದ್ಯೋಗಾಕಾಂಕ್ಷಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾವು ಕಳೆದ 2015ರಲ್ಲಿ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಈ ಬಾರಿಯೂ ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದರು. ಈಗಾಗಲೇ ಈ ಉದ್ಯೋಗ ಮೇಳಕ್ಕೆ ಸುಮಾರು 1,500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, SSLC, PUC, ಡಿಪ್ಲೊಮಾ, ಪದವಿ ಹಾಗೂ 300ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಪದವೀಧರರು ಹೆಸರು ನೋಂದಾಯಿಸಿದ್ದಾರೆ. ಯುವಕರು ತಮ್ಮ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬೇಕು, ತಾಳ್ಮೆ ಬೆಳೆಸಿಕೊಳ್ಳಬೇಕು ಎಂದರು. ವಿಶೇಷವಾಗಿ ಬೆಂಗಳೂರಿನಿಂದ ಉದ್ಯೋಗಕ್ಕೆ ಆಯ್ಕೆ ಆದ ವಿದ್ಯಾರ್ಥಿನಿಯರಿಗೆ ಕಂಪನಿಗಳಿಂದ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಎಜುಕೇಷನ್ ಫೌಂಡೇಶನ್ ಟ್ರಸ್ಟಿ ವಿವೇಕ್ ಆಳ್ವ ಮಾತನಾಡಿದರು. ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಕ್ರಿಯೇಟಿವ್ ಕಾಲೇಜಿನ ಸಹ ಸಂಸ್ಥಾಪಕ ಅಶ್ವಥ್ SL ಮಾತನಾಡಿದರು. ದೊರೆಯುವ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರೆ ಉತ್ತಮ ಉದ್ಯೋಗ ಗಳಿಸಲು ಸಾಧ್ಯ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರುಣಾಕರ್ ಕೋಟ್ಯನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸುಮಾ ಪ್ರಾರ್ಥಿಸಿದರು. ರಾಜೇಶ್ ಆಚಾರ್ಯ ಸ್ವಾಗತಿಸಿ ವಂದಿಸಿದರು. ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಕಾರ್ಕಳದಾದ್ಯಂತ ಮಾಡ್ತಾ ಇರುವಂತದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಗಮನಕ್ಕೆ ಬಂದಿರಬಹುದು. 2015ರಲ್ಲಿ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಒಂದು ಉದ್ಯೋಗ ಮೇಳವನ್ನ SVT ಕ್ಯಾಂಪಸ್ಸಿನ ಆವರಣದಲ್ಲಿ ನಾವು ಮಾಡಿದ್ವಿ. ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳ ಒಂದು ಬಂದು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳನ್ನ ಸಂದರ್ಶನವನ್ನು ಮಾಡಿ ಅವತ್ತೇ ಏಕಕಾಲದಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗದ ಆಫರ್ ಲೆಟರ್ಗಳನ್ನ ಕೊಟ್ಟೋಗಿದ್ದು ನಮಗೆ ನೆನಪಿದೆ. ಅದಾದ ನಂತರ ನನ್ನ ಕಚೇರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಕ್ಕಳು ಬರ್ತಾ ಇದ್ರು, ಉದ್ಯೋಗ ಬೇಕು ಅನ್ನುವಂತ ಒತ್ತಡವನ್ನ ತುಂಬಾ ಸಂದರ್ಭದಲ್ಲಿ ಹಾಕಿದ್ರು. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ವ್ಯಾಪ್ತಿಯಲ್ಲಿ ಬರುವಂತ ಪರಿಚಯಿಸಿರುವಂತಹ ಕಂಪನಿಗಳಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಆ ರೀತಿಯಾದಂತಹ ಅನುಕೂಲಗಳನ್ನ, ಉದ್ಯೋಗವನ್ನ ಕೊಡಿಸುವಂತ ಪ್ರಯತ್ನವನ್ನ ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಆದ್ರೆ ಇದಕ್ಕೊಂದು ಸಾಮೂಹಿಕವಾದಂತಹ ನೆಲೆಗಟ್ಟನ್ನ, ಚೌಕಟ್ಟನ್ನ ಕೊಟ್ಟು
ಮತ್ತೊಂದು ಸಾರಿ ನಮ್ಮ ತಾಲೂಕಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ವಿಕಾಸ ಉದ್ಯೋಗ ಸೇತು ಅನ್ನುವಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ 9ನೇ ತಾರೀಕು ಇದೇ ಪರಿಸರದಲ್ಲಿ ನಡೀತಾ ಇದೆ. ಫ್ರೀ ಆಗಿ ಕೊಡುವಂತ ವ್ಯವಸ್ಥೆಯನ್ನ ವಿದ್ಯಾರ್ಥಿನಿಯರಿಗೆ ಮಾಡಿದೆ. ಹಾಗಂತ ವಿದ್ಯಾರ್ಥಿಗಳ ನಿರಾಶೆ ಆಗಬಾರ್ದು. ನಿಮಗೂ ಕೂಡ ಬೇರೆ ಏನಾದ್ರು ಒಂದು ಯೋಚನೆ ಮಾಡ್ತಾ ಇದ್ದೀವಿ. ನಿಮಗೆ ಕೆಲಸ ಕೊಡೋದಲ್ಲದೆ ಫ್ರೀ ಅಕಾಮಿಡೇಷನ್ ಅನ್ನ ಎಲ್ಲೂ ಕೂಡ ಬಹುಶಃ ಇಲ್ಲಿಯ ತನಕ ಯಾವ ಶಾಸಕರು ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲನೇ ಬಾರಿಗೆ ವಿಕಾಸ ಸೇವಾ ಸಂಸ್ಥೆ ಆ ಕಂಪನಿ ಜೊತೆಗೆ ಮಾಡ್ತಾ ಇದ್ದಾರೆ. ನಿಮಗೆ ಅಲ್ಲಿರುವಂತಹ ಒಳ್ಳೆಯ ಹಾಸ್ಟೆಲ್ ಅನ್ನ ಬಹುಶಃ ನಾಳೆ ನಡೆದ್ರೆ ಅದರ ವಿಡಿಯೋನ ನಾನು ಕಳಿಸ್ಕೊಡ್ತೇನೆ. ಒಳ್ಳೆಯ ಹಾಸ್ಟೆಲ್, ತುಂಬಾ ಚೆನ್ನಾಗಿರುವಂತಹ ಹಾಸ್ಟೆಲ್, PG ಸೆಂಟರ್ ಅದು, ಮತ್ತೆ ಅಲ್ಲೇ ಊಟ ತಿಂಡಿ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಯುವತಿಯರಿಗೋಸ್ಕರ ಮಾಡಿದ್ದೇವೆ. ಯುವಕರಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಅವರಿಗೆ ಹತ್ತರಲ್ಲಿ ಯಾವ್ದಾರ PG ಅನ್ನು ಮಾಡಬೇಕು ಅನ್ನುವಂತ ತಯಾರಿಯನ್ನು ಕೂಡ ನಮ್ಮಲ್ಲಿರುವಂತಹ ಬೆಂಗಳೂರಿನ ಈ ಹಿಂದೆ ಕೆಲಸ ತೆಗೆದುಕೊಳ್ಳುವಂತ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಬಾಧಿ ಒಬ್ಬರೇ ಜಾಬ್ ಕೊಡಬೇಕು, ವಿಕಾಸ ಸೇವೆ ಉದ್ಯೋಗ ಸೇತು ಕಡೆಯಿಂದ. ಸೊ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಉದ್ಯೋಗ ನಾವು ಇಂಟರ್ವ್ಯೂ ಪ್ರಕಾರ ತಗೊಂತೀವಿ. ಸೊ ಅದಕ್ಕೆ ನಾವು ಹೇಳಿದಂಗೆ ಪ್ರಿಪ್ರೇಷನ್ ಆಗಬಾರ್ದು ಸ್ವಲ್ಪ ಎಲ್ಲರೂ. ನಾನು ಈ ನೆಗೆಟಿವ್ ಥಾಟ್ ಪ್ರೋಸೆಸ್ ಅನ್ನು ಸುಮಾರು ವರ್ಷಗಳಿಂದ ನೋಡ್ತಿದ್ದೇವೆ. ನಾನು ಕೆಲವು ವಿಷಯಗಳು ನಿಮ್ಮೊಟ್ಟಿಗೆ ಹಂಚಲೇಬೇಕು. ಇವತ್ತು ನಮ್ಮ ಉದ್ಯೋಗ ಮೇಳಗಳು, ಪ್ರಗತಿ ಉದ್ಯೋಗ ಮೇಳ ಸಕ್ಸಸ್ ಅಂತ ನಾನು ನೋಡ್ಬೇಕಿದ್ರೆ ಪ್ರತಿ ವರ್ಷ ನನ್ನ ಮಕ್ಕಳನ್ನು ಗಮನಿಸ್ತಾ ಇರ್ತೇನೆ. ಅವರ ಉಮೇದಿಂದ, ಅವರ ಇಂಟ್ರೆಸ್ಟ್ ಇಂದ ಇಷ್ಟು ವರ್ಷ ಜಾಬ್ ಪಡೆದ ನಂತರ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಉದ್ಯೋಗ ಮೇಳ ಸಕ್ಸಸ್ ಆಗಿದೆ. ಕಾರ್ಕಳ ತಾಲೂಕಿನಲ್ಲಿ 100% ಫಲಿತಾಂಶ ಬರಬೇಕೆನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯೊಂದಿಗೆ ಸೇರಿಕೊಂಡು ಪ್ರತಿದಿನ ಬೆಳಿಗ್ಗೆ ಮಾನ್ಯ ಶಾಸಕರು ಕೂಡ ಹೋಗ್ತಾ ಇದ್ರು, ಅದರೊಟ್ಟಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಹೋಗ್ತಾ ಇದ್ರು. ಪ್ರತಿ ಮನೆ ಮನೆಗೆ ಹೋಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ ಮಾಡುವ ಮುಖೇನ 100% ಫಲಿತಾಂಶವನ್ನು ಪಡೆದಿರುವಂತಹದ್ದು ಅದು ಕೂಡ ನಮಗೆ ನೆನಪಿದೆ. ಅದರೊಟ್ಟಿಗೆ ಕಾರ್ಕಳದ ಸ್ಥಳೀಯ ಕಾರ್ಕಳ ಕಜೆ ಜೊತೆಗೆ ಬಿಳಿಬೆಣ್ಣೆ ಎನ್ನುವಂತಹ ಒಂದು ನಮ್ಮ ಆಹಾರ ಪದಾರ್ಥಗಳನ್ನ ದೊಡ್ಡ ಬ್ರ್ಯಾಂಡ್ ರೀತಿಯಲ್ಲಿ ಅದನ್ನ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ವಿರಾಜಪೇಟೆ ಬಾಳುಗೋಡು ಗ್ರಾಮದಲ್ಲಿ ಕೆರೆ ನೀರು ಜಾಸ್ತಿಯಾಗಿ ಪೆಟ್ರೋಲ್ ಬಂಕ್ನ ತಡೆಗೋಡೆ ಕುಸಿದು ಹೋಗಿರುವ ಬೆನ್ನಲ್ಲೇ ಅಂದಾಜು 3 ಲಕ್ಷ ರೂಪಾಯಿ ನಷ್ಟವಾಗಿದೆ. ವಿರಾಜಪೇಟೆ ಬಾಳುಗೋಡು ಗ್ರಾಮದ ಶ್ರೀ ಮಾತಾ ಪೆಟ್ರೋಲ್ ಬಂಕ್ನ ತಡೆಗೋಡೆ ನಿನ್ನೆ ಸಂಜೆ ಸುರಿದ ಮಳೆಗೆ ಪಕ್ಕದ ತೋಡಿನಲ್ಲಿ ನೀರು ಜಾಸ್ತಿ ಹರಿದು ಬಂದು 70 ಅಡಿ ಉದ್ದದ 8 ಅಡಿ ಎತ್ತರದ ತಡೆಗೋಡೆ ಹಾಗೂ ಪೆಟ್ರೋಲ್ ಬಂಕ್ನ ವಿದ್ಯುತ್ ಕಂಬ, ಸಿಸಿ ಕ್ಯಾಮೆರಾಗಳು, ಕಂಬಗಳು, ನಾಮಫಲಕಗಳು, ಇಂಟರ್ಲಾಕ್, ಸ್ಟ್ಯಾಂಡ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಮಾಲೀಕರಾದ ಉಲ್ಲಾಸ್ ಸೇಠ್ ರವರ ಪ್ರಕಾರ ಅಂದಾಜು 3 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದರು. ಘಟನಾ ಸ್ಥಳಕ್ಕೆ ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಕಂದಾಯ ಅಧಿಕಾರಿ ಹರೀಶ್, ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ PDO ಭೇಟಿ ನೀಡಿ ಸರ್ಕಾರದ ವತಿಯಿಂದ ಮಳೆಯಿಂದ ಹಾನಿಯಾದ ಹಿನ್ನೆಲೆಯಲ್ಲಿ ಮಳೆ ಪರಿಹಾರ ನೀಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈ ರಸ್ತೆಯು ಪೆರಂಬಾಡಿ ಚೆಕ್ ಪೋಸ್ಟ್ ನಿಂದ ಬಾಳುಗೋಡು ಬಿಟ್ಟಂಗಾಲ ಗೋಣಿಕೊಪ್ಪದ ಮುಖ್ಯ ರಸ್ತೆಯಾಗಿದ್ದು, ರಸ್ತೆಯ 2 ಬದಿಗಳಲ್ಲಿ ಚರಂಡಿ ಮುಚ್ಚಿ ಹೋಗಿದ್ದು ಮಳೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ರಸ್ತೆಯ ಸಂಪೂರ್ಣ ಗುಂಡಿಯಾಗಿದ್ದು ವಾಹನಗಳ ಸಂಚಾರಕ್ಕೆ ಸಮಸ್ಯೆಯಾಗಿದೆ. RG ಗ್ರಾಮ ಪಂಚಾಯಿತಿಯ ಕೊನೆಯ ಮತ್ತು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ಆರಂಭದ ಮುಖ್ಯ ರಸ್ತೆಯಾಗಿದ್ದು, ತಕ್ಷಣ ಸಂಬಂಧಿಸಿದ PDOಗಳು ರಸ್ತೆಯ 2 ಬದಿಗಳಲ್ಲಿ ನೀರು ಸರಾಗವಾಗಿ ಹರಿಯಲು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅಲ್ಲದೆ ಈ ಭಾಗದಲ್ಲಿ ಕಳೆದ 5 ದಿನಗಳಿಂದ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ಚೆಸ್ಕಾಂ ಇಲಾಖೆಯ ಲೈನ್ ಮ್ಯಾನ್ಗಳಿಗೆ ಇಲ್ಲಿನ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲ. ಅವರು ನೂತನವಾಗಿ ಈ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಅಲ್ಲಿನ ಸ್ಥಳೀಯ ನಿವಾಸಿ ಅಯ್ಯೂಬ್ ತಿಳಿಸಿದರು. ಒಂದು ಕಡೆ ವಿದ್ಯುತ್ ಪೂರೈಕೆ ಇಲ್ಲ, ರಸ್ತೆಯ ಮೇಲೆ ನೀರು, ಗುಂಡಿಮಯವಾದ ರಸ್ತೆ, ಮಾಯವಾದ ಚರಂಡಿ, ಮೊಬೈಲ್ ಟವರ್ ಇಲ್ಲ. ಒಟ್ಟಾರೆ ಸಮಸ್ಯೆಗಳನ್ನು ಬೆರಂಬಾಡಿ ಚೆಕ್ ಪೋಸ್ಟ್ ನಿಂದ ಬಾಳುಗೋಡು ರಸ್ತೆಯ ಜನರ ಗೋಳು ಹೇಳತೀರದಾಗಿದೆ. ತಮ್ಮ ಹೆಸರು ಸರ್? ಉಲ್ಲಾಸ್. ತಾವು? ಮಾತಾ ಪೆಟ್ರೋಲಿಯಂ ಮಾಲೀಕರು. ಓಕೆ, ಏನಾಗಿದೆ ಸರ್ ನಿನ್ನೆ ಒಂದು 7:30ಗೆ ಜೋರಾಗಿ ಮಳೆ ಬಂದು ಇಲ್ಲೆಲ್ಲ ನೀರೆಲ್ಲ ತುಂಬಿಕೊಂಡು ನಮ್ಮ ಕಾಂಪೌಂಡ್ ಫುಲ್ ಕುಸಿದೋಗಿದೆ. ಎಷ್ಟು ಅಂದಾಜು? ಒಂದು 3 ಲಕ್ಷ ರೂಪಾಯಿದು ಅಂದಾಜು ಖರ್ಚು ಬರುತ್ತೆ. ಓಕೆ, ಯಾರಿಗೆ ತೊಂದರೆ ಏನಾರಾಗಿದೆ ಸರ್? ಯಾರಿಗೆ ತೊಂದರೆ ಏನಾಗಿಲ್ಲ. ಒಂದು 7 ಗಂಟೆಗೆ 7:30 ಆಗಿದ್ದು ಜೋರಾಗಿ ಮಳೆ ಬರ್ತಾ ಇತ್ತು. ಆಮೇಲೆ ಫುಲ್ಲು ಕೆರೆ ಥರ ತುಂಬಿಕೊಂಡಿದ್ದು. ತುಂಬಿಕೊಂಡಾದ್ಮೇಲೆ ಆ ಸೈಡ್ ಸ್ವಲ್ಪ ಓಕೆ. ನೆನ್ನೆ ಪೂರ್ತಿಯಾಗಿ ನೀರು ಬಂದಿತ್ತು? ಪೂರ್ತಿಯಾಗಿ ನೀರು ಬಂದು ರೋಡ್ ಮೇಲೆಲ್ಲ ನೀರು. ತಾವೇ ರೆಡಿ ಮಾಡ್ಸರ? ನಿನ್ನೆಲ್ಲ ಇವ್ರು ಬಂದೋಗಿದ್ದಾರೆ, ನಮ್ಮ ತಹಸೀಲ್ದಾರ್ ಬಂದೋಗಿದ್ದಾರೆ. ತಹಸೀಲ್ದಾರ್ ವಿಲೇಜ್ ಪಂಚಾಯತ್ ಅವರೆಲ್ಲ ಬಂದೋಗಿದ್ದಾರೆ. ನೈಟ್ ಬಂದಿದ್ರು. ಪರಿಹಾರದ ಬಗ್ಗೆ ಏನಾದ್ರು ಮಾತಾಡಿದ್ರ? ಏನು ಹೇಳಿಲ್ಲ, ಆಯ್ತು ಮಾಡಿಸ್ತೀವಿ ಅಂತ ಹೇಳಿದ್ರು. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ಹಲವು
ಭಾಗಗಳಲ್ಲಿ ಧಾರಾಕಾರ ಮಳೆ ಆಗಿರುವ ಬೆನ್ನಲ್ಲೇ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೊಡಗು ಜಿಲ್ಲೆಯಲ್ಲಿ ತಡವಾಗಿ ಮಳೆ ಚುರುಕುಗೊಂಡಿದೆ. ಕಳೆದ ಕೆಲ ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಮಳೆಯೊಂದಿಗೆ ಚಳಿ ವಾತಾವರಣವು ಹೆಚ್ಚಾಗಿದ್ದು, ಜನಜೀವನದ ಮೇಲೆ ಅದರ ಪರಿಣಾಮ ಕಂಡುಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಚುರುಕುಗೊಂಡಿದ್ದು, ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ಸೇರಿದಂತೆ ಹಲವು ಭಾಗಗಳಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ. ಮಳೆಯ ಜೊತೆಗೆ ಚಳಿ ವಾತಾವರಣವು ಹೆಚ್ಚಾಗಿದ್ದು, ಜನರು ಬೆಚ್ಚನೆಯ ಉಡುಪುಗಳನ್ನು ಧರಿಸಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಭತ್ತ, ಕಾಫಿ ಹಾಗೂ ಇತರ ಬೆಳೆಗಳ ಕೃಷಿಯಲ್ಲಿ ರೈತರು ಉತ್ಸಾಹದಿಂದ ತೊಡಗಿದ್ದು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದಾರೆ. ನಿರಂತರ ಮಳೆಯ ಪರಿಣಾಮವಾಗಿ ಕಾವೇರಿ ನದಿಯ ನೀರಿನ ಮಟ್ಟವು ನಿಧಾನವಾಗಿ ಏರಿಕೆಯಾಗುತ್ತಿದೆ. ಹಾರಂಗಿ ಜಲಾಶಯಕ್ಕೂ ಒಳ ಹರಿವಿನ ಪ್ರಮಾಣದಲ್ಲಿ ಕೊಂಚ ಏರಿಕೆ ಕಂಡುಬಂದಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಯಾದರೆ ಜಲಾಶಯದ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಚುರುಕುಗೊಂಡಿರುವ ಮಳೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದು, ಕೃಷಿ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ತುಂಬಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟೆ, ಕುಶಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಅಂಬಟ್ಟಿ ಬಳಿ 2 ವಾಹನಗಳ ನಡುವೆ ಅವಘಡ ಸಂಭವಿಸಿದೆ. ವಿರಾಜಪೇಟೆಯ ಬಾಳುಗೋಡು ಗ್ರಾಮದಲ್ಲಿ ಕೆರೆ ನೀರು ಜಾಸ್ತಿಯಾಗಿ ಪೆಟ್ರೋಲ್ ಬಂಕ್ನ ತಡೆಗೋಡೆ ಕುಸಿದು ಹೋಗಿರುವ ಬೆನ್ನಲ್ಲೇ ಅಂದಾಜು 3 ಲಕ್ಷ ರೂಪಾಯಿ ನಷ್ಟವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗಿರುವ ಬೆನ್ನಲ್ಲೇ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.